ನೀವು ವಿಜಿ ಓಪನ್ ಮಾಡೋದ್ರಲ್ಲಿ ನೋಡ್ಬೇಕು. ಓ ಮೈ ಗಾಡ್ ಗ್ರೇಟ್. ಏನಾಯ್ತಮ್ಮ? ನಿನ್ ಮಗ ಸರತ್ ಕನ್ನಡಿಗ ಬಂದವನೇ. ಗೈಸ್ ಯಾರ ಮಂಚ ಇದ್ದು ಖಾಲಿ ಬಿದ್ದಿರ್ತೇನು, ಯಾರ ಮಂತ್ಲಿ ಬಾಡಿಗೆ ಕೊಡೋರು ಇದ್ರೆ ಬಂದ್ ಜಾಯ್ನ್ ಆಗ್ಬೋದು ನಮ್ ಜೊತೆ. ಗೈಸ್ ಚೆನ್ನಾಗಿದ್ದಿದ್ ರೋಡ್ನ ಈ ಗೌರ್ಮೆಂಟ್ ಅವರು ಒಳಗಡೆ ಇದು ಉತ್ತೀನಿ ಅನ್ಬಿಟ್ಟು ಎಲ್ಲ ಹೆಂಗ್ ಕಿದಾಕ್ಬಿಟ್ಟವ್ರು ನೋಡ್ರಿ. ಈ ಕಡೆ ಎರಡು ಕಡೆನೂ. ಯಾವ ಮುದ್ಕಿ ಸಮಾಚಾರ ಕೇಳಿ ಅಂತ ಎಲ್ಲೋಯ್ತಿದ್ಯಮ್ಮ? ಯಾಕೆ ಸಪ್ಪಗಿದ್ಯಾ? ಏನಾಯ್ತು ಹೇಳು. ಏನಿಲ್ಲ, ಚೆನ್ನಾಗಿದ್ಯಾ? ಎಲ್ಲಿಗೋಯ್ತಿದ್ಯಾ? ಏನಕ್ಕಮ್ಮ ಏನಾಯ್ತಮ್ಮ? ಇದು ಯಾಕಮ್ಮ ಇಷ್ಟು ಕ್ಯಾಣ ನಿಂಗೆ? ಏನಕ್ಕೆ ಇಷ್ಟೊಂದು ಕ್ಯಾಣ? ಊಟ ತಗೊಂಡ್ಯಾ? ಗೈಸ್ ನಮ್ಮ ಶಶಿಕಲಾ ಅವರು ಕೋಪಗೊಂಡ ಕಾರಣ ಒಬ್ಳೆ ನಡ್ಕ ಹೋಯ್ತವಳಂತೆ ಒಳಕ್ಕೆ. ಒಳಗಡೆ ಇರೋ ಬಂದೆ. ಈ ಪ್ರಪಂಚದಲ್ಲಿರೋ ಚಿನ್ನನೆಲ್ಲ ನಿಂಗೆ ತಂದ್ಕೊಡ್ತೀನಮ್ಮ. ಈ ಪ್ರಪಂಚದಲ್ಲಿ ಎಲ್ರಿಗಿಂತ ಒಳ್ಳೆ ಮಗ ನಾನೇ ಕಣಮ್ಮ. ಅಮ್ಮ ಕಾಂದನ್ಗೆ ತಗೊಳ್ಳಿ ಹೇಳ್ಬೇಕು ಮತ್ತೆ ಒಳ್ಳೆ ಮಗ ಅಂತ. ಇದು ಯಾಕಮ್ಮ ಇಷ್ಟೊಂದು ಕ್ಯಾಣ? ನಡಿ ಆಚಕ. ಸರಿ ಸಾರಿ ಕೇಳು ನಂಗೆ. ನಡಿ ಆಚಕ. ಸಾರಿ ಕೇಳು. ಸರಿ ಆಯ್ತಿರೋ. ಅಯ್ಯೋ ನಡ್ಕೊಂಡೈತಿ ಅಲ್ವಾ ಬಿಟ್ರೆ. ಎಲ್ಲ ಕನ್ನಡ ತಾಯಿ ಮಕ್ಳಿಗೂ ಈ ನಿಮ್ಮ ಕನ್ನಡಿಗ ಮಾಡೋ ನಮಸ್ಕಾರ ಗೈಸ್. ಇವತ್ತು ವಿಡಿಯೋಗೆ ನಿಮ್ಗೆ ಎಲ್ಲಾರ್ಗು ಸ್ವಾಗತ ಸುಸ್ವಾಗತ. ನಾನಿವತ್ತು ನಮ್ಮ ಹೊಲದಲ್ಲಿ ಅವನಿ ನಮ್ಮ ಅಮ್ಮನ್ ಕರ್ಕ ಬಂದ್ಬಿಟ್ಟೆ. ನಾವು ಬೀನಿಸ್ ಕುಯ್ತಾ ಇದ್ವಿ ಗೈಸ್. ಇವಾಗ ಬೀನಿಸ್ ಬಂದು 50 ರೂಪಾಯಿ ಇದೆ. ಬಟ್ ಆದ್ರೆ ಇಲ್ಲಿ ನೋಡಿ ಕರೆಕ್ಟ್ ಆಗಿ ಗಿಡನೇ ಬಂದಿಲ್ಲ. ರೈಟ್ ಇರೋ ಟೈಮಲ್ಲಿ ಚೆನ್ನಾಗಿ ಗಿಡ ಬರಲ್ಲ, ರೈಟ್ ಇಲ್ದೇ ಇರೋ ಟೈಮಲ್ಲಿ ಗಿಡ ಸಕ್ಕತ್ತಾಗಿ ಬಂದಿರುತ್ತೆ. ಇದೇ ರೈತರಿಗಾಗೋ ದೊಡ್ಡ ಮೋಸ. ಅಮ್ಮ ನಂಗೊಂದು ಡೌಟು, ಚಾಮುಂಡಮ್ಮನ ಹಬ್ಬದ ದಿವಸ ಕಾರ್ ತಗೋಬಾರ್ದಮ್ಮ? ಅದ್ ತಗೋಬಾರ್ದ ತಗೋಬೋದಾ ಅಂತ. ನೀ ಸುಮ್ ಕುತ್ಕಮ್ಮ, ಅವ್ರ ಪರ್ಮಿಷನ್ ಇಲ್ಲದೆ ಆಗ್ತಿಲ್ಲ ಕಣಂತೆ. ಅಮ್ಮ ಹೇಳಮ್ಮ ನೀನು. ಅಲ್ಲ ತಗೋಬೋದಾ ಹಬ್ಬದ ದಿವಸ? ನಮ್ಮ ಅಮ್ಮಂಗೋಸಿ ಬುದ್ಧಿ ಹೇಳಮ್ಮ. ತಲೆ ಮೇಲೆ ಹೊಡೆದ್ ಬುದ್ಧಿ ಹೇಳಮ್ಮ. ಏನು ಲುಕ್ ಬೇರೆ ಕೊಡ್ತಾಳೆ ಲುಕ್ಕು. ಟಮಟೆ ಕೊಡ್ತೀನಿ ಸಾರ್ಕ ಬಂದ್ಬಿಡಮ್ಮ ಶಶಿಕಲಮ್ಮ. ಗೈಸ್ ನಾನಿವಾಗ ಮೈಸೂರ್ಗೆ ಹೋಯ್ತವನಿ ಗೈಸ್. ಇವಾಗ ಈ ಲೋಪರ್ ನನ್ನ ಮಗನ್ ಕರ್ಕೊಂಡು ಮೈಸೂರ್ಗೆ ಹೋಯ್ತವನಿ. ಬರಲಿ ಇರೋದ್ 3 ಅಡಿ ನನ್ನ ಮಗನೇ, 6 ಅಡಿಯನ್ನ ಡ್ರೈವರ್ ಆಗಿ ಇಟ್ಕೋತೀಯ ನೀನು ಕುಳ್ಳನ್ ಮಗನೇ. ಏನ್ರಲ್ಲ ಐಕ್ಲಾ ಗೈಸ್ ಇಲ್ಲಿ ನೋಡಿ ಇಷ್ಟು ಚೆನ್ನಾಗಿದ್ದೀರಮ್ಮ. ಕೇಳ್ಸಲ್ವಾ? ಇವನ ಹೆಸರು ಕುಳ್ಳ ಇವನು 3 ಅಡಿ ಕುಳ್ಳ. A few moments later. ಆಟೋ ಮೇಲೆ ಯಾರೋ ಒಬ್ರು ನೋ ಏರ್ ಬ್ಯಾಗ್ಸ್ ವಿ ಡೈ ಲೈಕ್ ಎ ಕಿಂಗ್ ಅಂತ ಹಾಕವ್ರೆ. ನೋ ಏರ್ ಬ್ಯಾಗ್ಸ್ ಅಂದ್ರೆ ಏರ್ ಬ್ಯಾಗ್ ಬೇಡ, ನಾವು ಕಿಂಗ್ ತರ ಸಾಯ್ತೀವಿ ಅಂತ. ಎಂತ ಲೈನ್ಗಳು ನೋಡ್ರಿ ಗೈಸ್. ನಾನಿವಾಗ ನಮ್ಮ ಎಕ್ಸ್ ಕಾರ್ ಶೋರೂಮ್ ಅಲ್ಲ ಅವನೇ. ಮುಂಚೆ ನಾನು ಬುಕ್ ಮಾಡಿದ್ದು ಇದೇ ಕಿಯಾ ಕಾರೆನ್ಸ್ ಕ್ಲಾವಿಸ್ ಇಲ್ಲಿ ನಿಂತಿರೋ ಇದೇ ಗಾಡಿನ. ಇವಾಗ ಅದಕ್ಕೆ 25,000 ಏನೋ ಕಟ್ಟಿದೆ. ಅದನ್ನ ಕ್ಯಾನ್ಸಲ್ ಆಯಿತು. ಕ್ಯಾನ್ಸಲ್ ಆದಮೇಲೆ ದುಡ್ಡು ಚೆಕ್ ಮುಖಾಂತರ ಕೊಟ್ಟಿದ್ರು. ನಾನು 25,000 ಅದಕ್ಕೋಸ್ಕರ ಈ ಚೆಕ್ ಇಸ್ಕೊಳ್ಳೋಕ್ಕೋಸ್ಕರ ಅಂತ ಅಂದ್ಬಿಟ್ಟು ಇಲ್ಲಿ ಗಂಟೆ ಬಂದಿದ್ದು. ಇವಾಗ ಚೆಕ್ ಇಸ್ಕೊಂಡಾಯ್ತು. ವಿಜಿಗೊಂದು ಸರ್ಪ್ರೈಸ್ ಗಿಫ್ಟ್ ಅದಲ್ಲ, ಆ ಸರ್ಪ್ರೈಸ್ ಗಿಫ್ಟ್ ತಗೊಂಡು ಹೋಗ್ಬೇಕಷ್ಟೇ, ನೀನೇನಿಲ್ಲ ಗೈಸ್. ನಾನು ಅವನಿಗೆ ಒಂದು ಫೋಟೋ ಫ್ರೇಮ್ನ ಗಿಫ್ಟ್ ಮಾಡ್ತವನಿ ಗೈಸ್. ಫೋಟೋ ಫ್ರೇಮ್ನ ಪ್ಯಾಕ್ ಮಾಡಿಸ್ತವನಿ. ಈ ಫೋಟೋ ನೋಡಬೇಕು ಅಂದರೆ ನೀವು ವಿಜಿ ಓಪನ್ ಮಾಡೋದ್ರಲ್ಲಿ ನೋಡಬೇಕು. ಮತ್ತು ನನಗೆ ಸಿಕ್ಕಾಪಟ್ಟೆ ಕ್ಯೂರಿಯಾಸಿಟಿ ಅದೇ ಗೈಸ್, ವಿಜಿ ಹೆಂಗೆ ರಿಯಾಕ್ಟ್ ಮಾಡ್ತಾನೆ ಸರ್ಪ್ರೈಸ್ ಗಿಫ್ಟ್ ನೋಡಿ. ಸ್ಮೈಲ್ ಮಾಡ್ತಾನೆ ಇಲ್ಲ ಥೂಲ್ ಓಪರ್ ನನ್ನ ಮಗನಿಗೆ ಇಂಥದ್ದು ಕೊಟ್ಟಿದ್ದೀವಿ ಅಂತ ಬೈತಾನೋ ಅಂತ ಸಿಕ್ಕಾಪಟ್ಟೆ ಕ್ಯೂರಿಯಾಸಿಟಿ ಅದೇ. ನೋಡವ ಏನಾಯ್ತು ಅಂತ. ವಿಜಿ ರಿಯಾಕ್ಷನ್ಗೋಸ್ಕರ ನಾನು ವೆಯ್ಟ್ ಮಾಡ್ತೇವೆ, ನೀವು ವೆಯ್ಟ್ ಮಾಡ್ತೀರಿ ಹೆಂಗ್ ರಿಯಾಕ್ಷನ್ ಕೊಡ್ತೇನೆ ಅಂತ ನೋಡೋಣ. ಹಿಂದಕ್ ತಿರ್ಗು ಹಿಂದಕ್ ತಿರ್ಗು. ಏನಿಲ್ಲ ನೀನ್ ಸೋಕಿ ಅಬ್ಬಬ್ಬಬ್ಬಲ. ನಾವ್ ಒಂದ್ ದಿವಸ ಹಿಂಗ್ ಮಾಡ್ನಿಲ್ಲ ಕಳ. ಇಷ್ಟು ವಯಸ್ಸಾಗಿದ್ರು ಏನೋ ನೀನ್ ಸೋಕಿ ಬಿಟ್ಕೊಂಡಿರೋದ? ಮತ್ತೆ ದೇವ್ರಿಗೆ ಬಿಟ್ಟಿರೋದಾ? ಸಾರಿ ಸೋಕಿಗಲ್ಲ ಸೇ ಪಾಪ, ದೇವ್ರಿಗೆ ಬಿಟ್ಟಿರೋದತ್ತೆ. ತಪ್ಪಾಯ್ತು. ಅಲ್ಲಿ ಕಾಣಿಸ್ತಾ ಇದಲ್ಲ ಮೀನು, ಆ ಮೀನ್ಗೆ 10,000 ರೂಪಾಯಿ ಅಂತೆ. 10,000 ರೂಪಾಯಿಗೆ ನಾವು 3 ಕಡೆ ಒಂದ್ ಕೆರೆನೇ ವಹಿಸ್ಕೊಡ್ಬೋದು. ಕಾಸ್ಟ್ಲಿ ಹೇಳ್ತಾರೆ. ಇವಾಗ ನಮ್ಮ ಮನೆಗೋಸಿ ಪಚ್ಚಬಾಳೆ ಹಣ್ಣು ತಗೋಯ್ತವನಿ. ಅಣ್ಣ 1 kg ಪಚ್ಚಬಾಳೆ ಹಣ್ಣು. ಹೈ ರೆಡಿ. ನಿನ್ ಮಗ ಬಂದವನೇ, ನಿನ್ ಮಗ ಶರತ್ ಬಂದವನೇ, ನಿನ್ ಮಗ ಶರತ್ ಕನ್ನಡಿಗ ಬಂದವನೇ. ಅಪ್ಪ ಸುಮ್ನೆ ನೀನ್ ನೋಡ್ಕೋಗಕ್ಕೆ ಹೆಂಗ ಬಂದೆ. ಲವ್ ನಿನ್ ಮೇಲೆ. ನಾನು ಬಂದ್ರೆ ಗೈಸ್ ನಮ್ಮ ಅಪ್ಪ ಇನ್ನೊಂದು ಜಾಸ್ತಿ ಮಾತಾಡಿದ್ರೆ ಬೋದ್ಗಿದ್ ಬಿಡುತ್ತೆ. ಸರ್ ನಮಸ್ತೆ. ಚೆನ್ನಾಗಿದ್ದೀನಿ ಸರ್, ನೀವು ಆರಾಮ? ಎಲ್ಲ ಹೊರಟಿದ್ರಿ, ಏನೋ ಗಿಫ್ಟ್ ಎಲ್ಲ ತಗೊಂಡು
ಈ ಫ್ರೆಂಡಿಗೆ ಒಂದು ಗಿಫ್ಟ್ ಕೊಡ್ಬೇಕಾಗಿತ್ತು. ನಾನು ಮಟನ್ ಬಿರಿಯಾನಿ ತಗೊಂಡೆ, ಅವನು ಎಗ್ ಬಿರಿಯಾನಿ ತಗೊಂಡ. ಗೈಸ್ ಊಟ ಮುಗೀತು, ಇವಾಗ ಮನೆಗೆ ಹೋಗುವ ಸಮಯ. ನನ್ನ ಹೆಂಡತಿಗೆ ಸರ್ಪ್ರೈಸ್ ಕೊಡೋ ಸಮಯ. ಗೈಸ್ ಒಟ್ಟಿಗೆ ಬಂದು ಅಪ್ಪ ಯಾವ ರೆಸ್ಟೋರೆಂಟ್ ಇಲ್ಲ, ಅಲ್ಲೇ ಒಂದು ಹೋಟ್ಲಿಗೆ ಹೋಗಿದ್ದಿ ಕಣಪ್ಪ ಊಟಕ್ಕೆ, ಮಧ್ಯಾಹ್ನದ ಊಟದಿಂದ. ಶಶಿಕಲಾ ತಗೋ ಬಾಳೆಹಣ್ಣು ಹೇಳಿದ ಗೋಬಿ ಗೋಬಿ ಹರ್ಬೇಕು. ಗೋಬಿ ಮತ್ತೆ ಇದು ತಂದವನಿ ತಗೋ, ಗೋಬಿ ಹರ್ಬೇಕು ಅಂತ ಉಗಿಬೇಡ. ಸರಿ ಇರ್ರಿ, ಅದ್ಯಾಕಂಗ್ ಬೈತೀರಿ, ಗಣ್ಣು ಇಡ್ತೀವಿ. ಬ್ಯಾಗ್ ಎಲ್ಲ ಕಿತ್ತೋಗಿ ಅಂತ ಹಿಂಗ ಆಗ್ತಾರಲ್ಲ, ಏನಾಗಲ್ಲ ತೆಗಿಯ ಪಾಪ. ಅಲೋ ಹೇಳಿ. ಮದ್ವೆ ಎಲ್ಲಿ ಸಾಯ್ತಿದ್ಯಾ? ರಾಮನಗರ ಮತ್ತೂರು ಎಲ್ಲಿದೆ ಮುಂಡದೆ? ಆಮೇಲೆ ನೀನು ಬರ್ತಾ ಇದ್ದೀನಿ, ನೀನು ಅಂಗಡಿಗೆ ಬಾ, ನಿಂಗೊಂದು ಸರ್ಪ್ರೈಸ್ ಐತೆ. ಇಂಥ ಮಾತುಗಳು ಎಷ್ಟೇ ಮಾತು ಹೇಳಿದ್ದು? ಸರ್ಪ್ರೈಸ್ ಅನ್ನ ಎಷ್ಟೇ ಮಾತು ಹೇಳ್ಬಿಟ್ಟು ನೀನು ನಿನ್ ಪ್ರಕಾರ ಕೊಡಲ್ಲ ಅಂತ ಅರ್ಥ? ಹೇಳಕ್ಕಾಗಲ್ಲ. ರೇಗಿಸ್ತಾನ ಯಾವ್ದಾರ ಒಂದು ಚಿಲ್ತಾರಿ ಪಲ್ಟಾರಿ ಚಾಕ್ಲೇಟ್. 5 minutes later. ಗೈಸ್ ಬನ್ನಿ ಇವಾಗ ವಿಜಿಗೆ ಗಿಫ್ಟ್ ಕೊಡವ. ಲೆಟ್ಸ್ ಹೆಂಗೆ ಅವನು ಎಕ್ಸ್ಪ್ರೆಷನ್ ಕೊಡ್ತಾನೆ ನೋಡವ. ಹೆಸರು ಫಾರ್ ಮೈ ವೈಫ್ ಅಂತ ಬರ್ತಾವನಿ. ಲೂ 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 Oh my god, Gru! ಹೆಂಗೈತಿ ಗ್ರೂ? 456 Gru! ವಾ ಬಾಬಾಜಿ ಇಲ್ಲವರ ನಮ್ಮ ಬಾಬಾಜಿ ಅಲ್ಲೇ. ಯಪ್ಪ ವಿಜಯ್ ಹೆಂಗೈತ? ನಾ ಬಂದ್ರಲ್ಲ ಎಲ್ಲ ಓಪನ್ ಮಾಡವ. ಥ್ಯಾಂಕ್ಸ್ Gru. ಮುಗುಳು ನಗೆ ಜಿನ್ನೇಳಿ ಕರ್ಕೊಂಡ್ಬಿಟ್ಟಲ್ಲ, ಜಿನ್ನೇಳಿ ಕೊಂಡಿಲ್ಲ ಅಂದ್ಬಿಟ್ಟು. ಗೈಸ್ ಈ ಗಿಫ್ಟ್ ಏನಂದ್ರೆ ಒಂದು ಕಾಂಪಿಟೇಷನ್ ಮುಟ್ಟಿದ್ವಿ ವಿಜಯ್ ಮತ್ತೆ ವಿನಯ್ ಅಂತ. ವಿನಯ್ ಅಂತ ಅವನಿಗಳ ಜಿನ್ನೇಳಿ ಏನಲ್ಲ, ವಿನಯ್ಗೆ ಅವಮಾನ ಆಯ್ತದ ಅದು. ಗೈಸ್ ಫಸ್ಟ್ ಟೈಮ್ ವಿಜಯ್ ಒಂಚೂರಾದ್ರೂ ಖುಷಿ ಪಟ್ಟ, ಎಮೋಷನ್ ಆಗ್ಬಿಟ್ಟ. ಕಣ್ಣೀರ್ ಹಾಕ್ಲ ಬತ್ತಿದ್ದು, ಅಳದೇನೆ ಕಣ್ಣೀರ್ ಬರ್ತಾವ ಕಳನ. ಆ ಕಾಂಪಿಟೇಷನ್ ಅಲ್ಲಿ ವಿಜಯ್ ಗೆದ್ದಿದೆ. ಸೊ ಗಿಫ್ಟ್ ಫಾರ್ ವಿಜಯ್, ಫಾರ್ ಮೈ ವೈಫ್ ಅಂತ ಬರ್ದಿರೋದು. ಗುರು ಓಪನ್ ಮಾಡ್ದೆ ಗುರು. ಗೈಸ್ ಇವಾಗ ಈ ಒಂದು ಗಿಫ್ಟ್ ನ ಓಪನ್ ಮಾಡೋ ಸಮಯ. ಓಪನ್ ಮಾಡಿ, ಇಲ್ಲಿ ಫಾರ್ ಮೈ ವೈಫ್ ಅಂತ ಬರ್ಸವನಿ. 10 ರೂಪಾಯಿ ಓಪನ್ ಮಾಡೋ ಬಲ್ಗೈಲಿ ಓಪನ್ ಮಾಡೋ. ಅಲ್ಲಿ ನೋಡ್ಲಿ ಎಷ್ಟು ವೈಟ್ ಕಾಣಿಸೋಳೆ, ಬಿಲ್ಡ್ ಗಿಲ್ಲಿಗೆಲ್ಲ ಮಾಡಿರೋದಪ್ಪ. ಗೈಸ್ ಇದೆ ವಿಜಿಗೆ ಕೊಟ್ಟಿರೋ ಗಿಫ್ಟ್. ಇಲ್ಲಿ ನೋಡಿ, ಇಲ್ಲಿ ಅವನ್ ಫೇಸ್ ಕಲರ್, ಆ ಫೇಸ್ ಕಲರ್ ಜಸ್ಟ್ ಅಬ್ಸರ್ವ್. ಹೆಂಗೈತಿವಿ? ಫಾರ್ ಮೈ ವೈಫ್. ನನ್ನ ಉಸಿರು ನಾನು ಕೊಚ್ಚಿಕೊಳ್ಳ. ವಿಜಯ್ ಈ ತರ ಎಲ್ಲ ಮಾತಾಡಿರೋದು ನೋಡ್ತಿರೋದು ಫಸ್ಟ್. ಆಮೇಲೆ ಇದೇ ಖುಷಿ ನಮ್ಗೆ ಏನಿಲ್ವಾ? ಏನ್ ಬೇಕು ಕೇಳೋರು, ಕಾಸು ಇಲ್ದೋದೇನಾರ ಕಾಸು ಇಲ್ದೋದೇನಾರ ಕೇಳಿದ್ರು. ಬನ್ನಿ ಆಯ್ತು. ನೋಡಿ ಗೈಸ್ ಪ್ಲೀಸ್ ನೀನೊಂದ್ ಈ ತರ ಗಿಫ್ಟ್ ತಂದ್ಕೊಟ್ಬಿಡ. ಆಯ್ತು ಹಾಕಾಬಿಡ್ತೀರಿ ಹೆಂಗೆ. ನನ್ ಬರ್ತಡೇಗ ಈಗ ಕೊಟ್ಟಿರೋದು ಸರತ್ತು. ಯಾವಾಗ ಬರ್ತಡೇ? ನಾಳಿದ್ದು. ಅಡ್ವಾನ್ಸ್ ಕೊಟ್ಬಿಟ್ಟ ನನ್ಗೆ. ವರ್ಷಕ್ಕೆ 2 ಸತಿ ಇರ್ತದಪ್ಪ. ಇವನು ಹುಟ್ಟಿರೋದೇ ಒಂದ್ ಮಿರಾಕಲ್. ಬನ್ನಿ ನೀವೆಲ್ಲ ಬನ್ನಿ. ಗೈಸ್ ಇವಾಗ ಈ ಫೋಟೋ ಫ್ರೇಮ್ ನ ವಿಜಯ್ ಅವ್ರ ಅಟ್ಟಿಗೆ ಮಾಡ್ಕೋಕ್ ಹೋಯ್ತಾವೆ. ಏನಾದ್ರು ಎದ್ದಿದ್ರೆ ಅವ್ರ ಅಟ್ಟಿ ಹೊಡೆದು ಇದು ಏನಾದ್ರು ಎಕ್ಸ್ಪ್ರೆಷನ್ ಎಲ್ಲ ಕ್ಯಾಪ್ಚರ್ ಮಾಡಾಕ್ಬೋದಾಗಿತ್ತು. ಬಟ್ ಎಲ್ಲ ಮನೆಗೆ ಬಿಟ್ಟವ್ರೆ. ಇನ್ನೊಂದು ಕಾಂಪಿಟೇಷನ್ ಕೊಡು ಅಂತ ಅಂದಿ. ಅವಾಗ್ಲೂ ನಾನೇ ವಿನ್ನರ್ ಆಗ್ಬಿಟ್ರೆ ಜಿನ್ನರಿ ಪೂರಾ ಬ್ಲಾಸ್ಟ್ ಆಗ್ಬಿಡ್ತಾನೆ ಗ್ಯಾರಂಟಿ. ಇಲ್ಲ ಇದು ಸರಿ, ರೀಲ್ಸ್ ಅಲ್ಲಿ ಯಾರು ಜಾಸ್ತಿ ಲೈಕ್ಸ್ ತಗೋತಾರೆ, ಫಾಲೋವರ್ಸ್ ತಗೋತಾರೆ ಅಂತ ಕಾಂಪಿಟೇಷನ್ ಬಿಡವಾ? ನಾನು ಈಗಲೇ ರೆಡಿ, ಈ ಆಂದವೇ ಇಲ್ಲೇ ಸ್ಪಾಟ್ ಅಲ್ಲೇ ರೆಡಿ. ಅವನೇ ಕಡೆ ಎಡಿಟ್ ಮಾಡ್ಕೊಡೋದು ನಿನಗ. ಎಡಿಟೇ ಬೇಡಕಲ್ಲ, ನಾ ಹಂಗೆ ಮೌಂಟ್ ಹಂಗೆ ಬಿಡ್ತೀನಿ. ಇದೇ ಮಾತು, ನಂಗೆ ಎಡಿಟೇ ಮಾಡೋದ್ ಬೇಡ. ಹೆಂಗ್ ರೀಲ್ಸ್ ಮಾಡ್ತೀನಿ ಹಂಗೆ ಪೋಸ್ಟ್ ಬಿಡ್ತೀನಿ. ನಾನು ಹೆಂಗೆ ಇಲ್ಲ ವಿಜಯಗೆ ಹೆಣ್ಮಕ್ಳಿಗೆ ಜಾಸ್ತಿ ಫ್ಯಾನ್ ಫಾಲೋಯಿಂಗ್ ಕಳ. ಕಮೆಂಟ್ ಅಲ್ಲಿ ಯಾವ ಗೋಪಿ ಹಣ್ಣನ್ ಕಾಪಿ ವಿಜಿಗೆ ಹಾಕೋಣ. ವಿಜಯ್ ನಿಮ್ಮ ಅಪ್ಪನ ಇದ್ರು ಫೇಮಸ್, ಅಪ್ಪನೂ ಫೇಮಸ್ ಆಗ್ಬಿಡ್ಲಿ. ಈ ವಿಡಿಯೋಗೆ ಬಂದಿರೋ ಕಮೆಂಟ್ ಅವನ ಐಡಿಯಾ ಅಲೋನ್ ವಿಜಯ್ ಅಂತ. ಡಿಲೀಟ್ ಮಾಡ್ಬೇಕು ಇನ್ಸ್ಟಾಗ್ರಾಮ. ನಂತರ ಅಲ್ಲ ನಿಂತರ ಮನೆ ಒಳಕ್ಕೆ ಹೊಂಟದ. ಏನಕ್ಕೆ ನಂತರ ನಿಂತರ ಅಂತಿರೋದು? ನೀನ್ ರೀಲ್ಸ್ ತೋರಿಸ್ತಾ ಈಗ
ಗೈಸ್ ಅವನ್ನ ನಮ್ಮ ಅಯ್ಯ ಪೂಜಂದು ರೀಲ್ಸ್ ತೋರಿಸ್ತೀನಿ ರೀ ನಾನು ಯಾವ ತರ ಮಾಡೋಣ ಅಂತ. ನಂತರ ಅಲ್ಲ ನಂತರ ಅವ್ನ ಲೈಫಲ್ಲಿ ರೀಲ್ಸ್ ಬಿಡಲ್ಲ ಹಾಡ್ಕೊಂಬಾರ್ದು. ದಿನ ಬೆಳಿಬೇಕು, ಪಕ್ಕದವ್ರನ್ನ ಬೆಳೆಸ್ಬೇಕಣ. ಏನು ಏ ರೀ ಅಂತ ಒಬ್ರು ಬೇಡ, ಒಬ್ರು ಹೇಳ್ಬೇಕು. ಕಿತ್ತೋದೋಳೆ ತಿಂಡಿ ಯಾರು ಜಾಸ್ತಿ ತಗೊಂಡ ಇಂಥ ಚೈಲ್ಡ್ ಮಾತುಗಳೆಲ್ಲ ಹೇಳ್ಕೊಟ್ಟಿದ್ದಾರೆ ನಿಂಗೆ. ಒಳ್ಳೆ ಚಿಕ್ಕ ನಮ್ಮ ಭಾವ ದೇಖ್ಲಾ. ಅಯ್ಯೋ ಅದೇನಂತಾರಲ್ಲ, ಅದೇನೋ ಗಾದೆ ಅದಲ್ಲ, ಹೇಳು ಗಾಡಿ ಕಂಟಿನ್ಯೂ ಮಾಡು. ಹಳೆಗಳು ಮದುವೆ ಮಾಡಿದ್ರೆ ಕ್ರೀಮ್ ಇತ್ತ ತಿರ್ಗ ಬೋಸಿ ಇಲ್ಲ ಇವಾಗ ಆಯ್ತು. ಅಲ್ಲೊಳ್ಳೆ ಆಡಲಿ ಭೂಪತಿ ಕಟ್ಟ ಇಲ್ಲ, ನೀನೇ ಎಲ್ಲ ಒಡೆದಿರೋ ಇಲ್ಲ, ನೀನೇ ಒಡಿಸ್ಕೊಂಡ್ರದ. ಹಂಗೆ ಇಲ್ಲ ಬೈಲಿ ಏನಂತ ಕನ್ನಡ ಸಂಸ್ಕೃತಿ ಉಳಿಸ್ಬೇಕಂತ ಬೈಲಿ ಆಯ್ತು. ಅದ್ರ ಮೇಲೆ ನೋಡ, ಲೈಟ್ ಆಫ್ ಮಾಡ್ಬಿಟ್ಟು ಬಲ ಇಲ್ಲಿ ಹಿಂಗೆ. ಇಲ್ಲಿ ಏನಾದ ಕ್ರೀಮ್ ಗೀಮ್ ಹಾಕೊಂಡಿರೋದ್ ಕಳ ಮಡ್ವಿ ಹೋಗಕ್ಕೆ ಮುಂಡದೆ. ಈ ಕಡೆ ತೋರ್ಸು, ಈ ಕಡೆ ತೋರ್ಸು. ಆ ಕಡೆ ಎಲ್ಲ ಇದೆ, ಆ ಕಡೆ ಹಾಕಿಲ್ಲ, ಬರೀ ಅತ್ತಾಗ ಮಾತ್ರ. ಮನೆಯವ್ರು ಹೊಡೆದಿದ್ದು ಹೊರಗಡೆ ಹೋಯ್ತೀನಿ ಅಂತ ಬಾಸು ಎಲ್ಲೆಲ್ಲಿ ಹೊಡೆದ್ರು ಭೂಪತಿ ಕಟ್ಟ ಮಾತ್ರ ಹೊಡೆದಿದ್ದು ಬೇರೆ. ನಿಮ್ ಡ್ಯಾಡಿ ಹೊಡೆದಿದ್ದ? ಗಾಡಿ ಸರಿಯಾಗಿ ಹೊಡಿತಾನ ಭೂಪತಿ ಕಟ್ಟ. ನೆನೆ ಏನಾಯ್ತು ಗೊತ್ತಾ? ಕೇಳು ವಿಜಿ, ಕೇಳು ಸ್ಟೋರಿ. ನಾನು ಹೇಳಲ್ಲ ಕಣಪ್ಪ, ಅವನಿಗೆ ನಾನು ಹೇಳಲ್ಲ ಕಣಪ್ಪ, ಇವನು ಹೇಳಿ. ನನಗೆ ಭಯಂಕರ ಸ್ಟೋರಿ ಹೇಳ್ಬಿಡ್ಲ. ಹೇಳದ ಬೇಡ, ಅವ್ನು ಕ್ಯೂರಿಯಾಸಿಟಿಗೆ ನಿದ್ದ ಮನೆಗೆ ಕೊಡ್ಬೇಕಿರು. ನನ್ ಏನಾಯ್ತು ಹೇಳಿಸಿ ಅದನ್ನೊಂದು ಕತ್ಕಾಕ ಎತ್ಕೊಂಡು ಮಾತಾ ಮಾಡ್ತಿದ್ಯಾ? ಕಳ್ಳ ಮುದವಿ ಬರೀ ಆ ಗಂಡು ವಿಜಿತ್ ಕದಿಯದೇ ಅಲ್ವ ನೀನು? ನಾನು ಏನಾಯ್ತು ಕೇಳು ವಿಜಿ. ಅಯ್ಯ ನನ್ನ ಬಾಯಿಲ್ಲ ನನಗೆ ಹೇಳಕ್ಕೆ ಬೇಜಾರಾಯ್ತು. ಹೇಳ್ಬಿಡ್ಲ ವಿಜಿ. ಜಿಮ್ಮಿಂಗ್ ಹೋಯ್ತೀನಿ ಹೇಳ್ಬಿಡ್ಲ ವಿಷಯ ಜಿನ್ನಳಿಗೆ. ನನ್ ಬಾಯಿನ ನಾನು ಸೀರಿಯಸ್ ಆಗಿ ಏನಾಯ್ತು ಗೊತ್ತಾ? ಹೇಳ್ತೀನಿ ಕೇಳಿಸ್ಕೊ. ಇಲ್ಲ ವಿಜಿ ಕಡೆ ಬಲ್ಲ, ಒಬ್ಬಂಗೆ ಭಯ ಆಯ್ತು. ನಿಜಾನ ಸುಳ್ಳು ಚಿನ್ನಳ್ಳಿ ನೆನೆ ಏನಾಯ್ತು ಗೊತ್ತಾ? ನಾನು ವಿಜಿ ಮನ್ಗವಿ ಎಷ್ಟೊತ್ತಲ್ಲಿ ಏನ್ ಕಾಮಿಡಿ ಮಾಡ್ತಿದ್ದವಲ್ಲ ನಾವು. ಸ್ವಲ್ಪ ಸೀರಿಯಸ್ ಆಗಿ ಕೇಳ್ಬೇಕು. ಚೇತನಿಲ್ಲ, ಯಾರು ಇಲ್ಲ. ಎಷ್ಟ್ ಧೈರ್ಯ ಮಾಡಿ ಮನೆಗೆ ಕೇಳಬೇಕ್ರಿ ನೀವು ವಿಜಿನ. ನನ್ ಸರ್ವಿಸ್ ಅಲ್ಲೇ ನನ್ನ ಹತ್ರ ಇನ್ಸಿಡೆಂಟ್ ನಡೆದಿಲ್ಲ. ವಿಜಯವಾಣಿಲಿ ಅದೇ ನಾಳೆ ಅಂತ. ವಿಜಯವಾಣಿ, ವಿಜಯ ಪತ್ರಿಕೆ ಕಾಸಿತ್ತು. ಈ ತರ ಕದ್ದು ಈ ತರ ಜೋಡಿಸಲು ಈ ತರ ಯಾವನು ಮಾಡಕ್ ಕೊಡಲ್ಲ. ವಿಜಯ್ ಇವರು ₹1 ಕಾಸಿಗೆ ಎಲ್ಲ ₹7 ಖಾಲಿ ಜಾಬ್ ಆಯ್ತಂತ ಮನೆಗೆ ಹುಡುಕೊಂಡಿದ್ದೀನಿ. ನಾನು ವಿಜಿ ಇಬ್ರೆ ಮನ್ಗವಿ 12 ಗಂಟೆ ಆದ್ರೂ ನಿದ್ದೆ ಬಂದಿಲ್ಲ. ಸುಸ್ಸು ಮಾಡಕ್ಕೆ ಅಂತ ಆಚೆ ಹೋಯ್ತವನಿ. ನನಗಂತೂ ನನ್ನ ಬಾಯಿಂದ ಮಾತೇ ಗೊತ್ತಿಲ್ಲ. ಮುಂದಕ್ಕೆ ಏನಾಯ್ತು ಅಂದ್ರೆ ಕೇಳ ಏನಾಯ್ತು ಅಂತ. ಈ ಡೈಲಾಗ್ ಎಲ್ಲ ನನ್ಗೆ ಡೋಂಗಿ ತರ ಆಡ್ಬೇಡ. ಎಲ್ಲ ಡೋಂಗಿ ಮಾತು ಅನ್ಕೊಂಡ್ಬಿಟ್ಟಿದೆ ನೀನು. ಒರಿಜಿನಲ್ ಮಾತಿಗೂ ಕೇಳು. ನೀವ್ ಹೇಳಿದ್ರ ಕೇಳ್ತೀನಿ. ಎಲ್ಲಿವರೆಗೂ ಓದಿದೆ ಹೇಳು, ಎಲ್ಲಿವರೆಗೂ ಓದಿದ್ದೇಳು? ಆಮೇಲೆ ಏನಾಯ್ತು ಕೇಳು ಅಂದ. ಅಲ್ಲ ಕಳ್ಳ, ನಾನು ಇಲ್ಲಿವರೆಗುಲ್ಲ. ಅದೇ 12 ಗಂಟೆ ಆಗಿತ್ತು. ಸುಸ್ಸು ಮಾಡಕ್ಕೆ ಅಂತ ಅರ್ಜೆಂಟ್ ಆಯ್ತು. ಆಚೆ ಹೋಗವ ಅಂತ ಹೋಯ್ತವನಿ. ಅಪ್ಪ ಕೇಳ್ಸ ಊದಿ ತಕೊಡ್ತಾನ. ಅಕ್ಕ ಮೇಲೆ ಲೈಟ್ ಅದು ಬಗ್ಗಿಂಗ್ಬಿಟ್ಟಳು. ಜಿನ್ನಳಿ ಕಣ್ಣ ಭಯ ನೋಡ. ಪಯಣ ಇತ್ತ ನೋಡ್ರ ದೇವ್ರಣ ನಮ್ ಬರಕ್ಕೆ ಭಯ. ಅದಕ್ಕೆ ಉಪತಿ ಡೈಲಿ ವಿಷಯ ಮಾತಾಡ್ತೀವಿ. ಸೀರಿಯಸ್ ಆಗಿ 12 ಗಂಟೆಲಿ ಸುಸ್ಸು ಅರ್ಜೆಂಟ್ ಐತೆ ಅನ್ಕೋ. ಹೋಗಕ್ಕೆ ಅಂತ ಆಚೆ ಹೋಯ್ತನಿ, ವಿಜಿ ಬತ್ತೆ ಇಲ್ಲ. ನಾನು ಒಬ್ನೇ ಬೇರೆ ಸುಸ್ಸುಗಿಸಿ ಏನು ಮಾಡಿಲ್ಲ ಅನ್ಕೋ. ಓಡ್ ಬತ್ತ ಇಬ್ರು ಸೀರಿಯಸ್ ಆಗಿ ಅನ್ಕೋ. ಎಲ್ಲ ಫುಲ್ ಅದೇ. ಇದು ಈ ಹೊಸ ಹಾಕಿರೋದು ಅದು ರಗ್ಗೆನ ಚೇಂಜ್ ಮಾಡಿರೋದು ಅನ್ಕೊಂಡಿದ್ದೆ. ಮುಂಚೆ ಪಿಂಕ್ ಕೋಸ್ಕತ್ತಿದ್ದು. ಅಯ್ಯೋ
ಅದಕ್ಕೆ ನೀವೆಲ್ಲ ಎದುರ್ಕೊಂಡು ನನ್ ಈ ಕರೀತಿ ಕಂಪ್ಲೀಟ್ ಆಗಿ ಬರೋದೇ ಇಲ್ಲ ಮಹೇಂದ್ರ ಲೋಗೋ ಇಲ್ಲಿ ಮನಿ ಕತ್ತಿದ್ನಲ್ಲ ಅವ್ನು ಅದಕ್ಕೆ ಬಿಟ್ಬಿಟ್ಟಿದ್ದ. ಇವಾಗ ನೆಕ್ಸ್ಟ್ ಬರೋರೇನಾರ ಬಾಡಿಗೆ ಗಿಡಿಗೆ ಕೊಟ್ಟು ಬರಂಗಿದ್ರೆ ಇಲ್ಲಿ ಮಂಚಕ್ಕ ಗೈಸ್ ಯಾರ ಮಂಚ ಇದ್ದು ಖಾಲಿ ಬಿದ್ದಿರುತ್ತೆ, ಇನ್ನು ಯಾರ ಮಂತ್ಲಿ ಬಾಡಿಗೆ ಕೊಡೋರಿದ್ರೆ ಬಂದ್ ಜಾಯ್ನ್ ಆಗೋದು ನಮ್ ಜೊತೆ. ಮಂತ್ಲಿ ಒಂದು 20-30 ಸಾವಿರ ಕೊಡಿ ಸಾಕು. ಇವಾಗ ನಿನ್ನ ಎದುರಿಸಕ್ಕೆ ಅಂತ ಗಂಡು ಗಲಿಗಳು ನಾನು ಬಿಜಿ ಇಬ್ರೆ, ನೀನ್ ಇಲ್ಲ ಅಂದ್ರೆ ಮನಿ ಕಳವ್ರು. ಅವಾಯ್ಡ್ ಮಾಡ್ತೀವಿಲ್ಲ, ಇಬ್ರು ತಳ್ಳಾಡ್ತೀವಿ. ನಿಮ್ಮ ಮಟ್ಟಿಗೆ ಓಡ್ಬಿಡು, ದೆವ್ವ ಬಂತು ಅಂತ ಅಷ್ಟೊಂದ್ ಕಣಪ್ಪ, ದಯ್ಯ ಬಂದ್ರು ಬಿಡಲ್ಲ. ಅಲ್ಲ ಕುಳ್ದಯ್ಯ ಪಳ್ದಯ್ಯ ಬಂದ್ಬಿಟ್ಟು ಏನ್ ಮಾಡಿ ಡೆಮೋನ್ ಇಸ್ಬಿಡೋದು ಹಿಂಗ ಅಡ್ಡಾಟ. ಮಾಡ್ಬೇಕಲ್ಲ, ಅದಕ್ಕೆ ಹಂಗ ಉಪತಿ ಕಟ್ಟು ಆಡದಿ ಹಿಂಗ ಹಂಗೆ ರಾಕ್ ಅಂತ ಕಳ್ಸೋದು. ಅಲ್ಲ ಸರಿ, ಇದು ಖರೀದಯ್ಯ ಬಂದ್ಬಿಟ್ರೆ ಏನ್ ಮಾಡೋದು? ನೀನು ನಿಲ್ಲಿಸ್ಬಿಡೋದು. ಸ್ಮಾರ್ಟ್ ದಯ್ಯ ಬಂದ್ರೆ ನನ್ನ ಕುಳ್ದಯ್ಯ ಬಂದ್ರೆ ಕುಂಡೆ ಬಂದ್ಬಿಟ್ರೆ ಕುಂಡದಯ್ಯ ಬಂದ್ಬಿಟ್ರೆ ಚೇತು ಮಹೇಂದ್ರ ಲೋಗೋ ನಿಲ್ಸ್ಬಿಡವ. ಕುಂಟದಯ್ಯ ಬಂದ್ರೆ ಕುಂಟು ಹಾಕೊಂಡ್ಬಿಡೋದು. ಗುಲ ನೀನ ಕುಂಟ್ಕ ಎಳ್ಕೊಂಡ್ ಬಿಸಾಕಿ ಕುಂಟ್ಕ ಹೋಗೋಣ ಅಂದ್ಬಿಟ್ಟು. ಗೈಸ್ ಇವಾಗ ಒಬ್ಬಂಗೆ ಗೋಸ್ಟ್ ಪ್ರ್ಯಾಂಕ್ ಮಾಡ್ತಾರೆ. The next day. ಲೋ ಸ್ವಲ್ಪ ಕಿರ್ಚ್ಬೇಕಂದ್ರೆ ನೀವೇ ಇರಲ್ಲ. ಅಲ್ಲ ಏನಿಲ್ಲ ನೀನು ಅಲ್ಲ ನೀವು ಕಿರ್ಚಿಸ್ಬೇಕಂದ್ರಲ್ಲ ಅವನ್ನ ಫಸ್ಟ್ ಬಿಡ್ಕತಿಲ್ವಲ್ಲ ಒಂಚೂರು. ಫಸ್ಟ್ ಹೇಳಿದ್ರೆ ಇನ್ನೊಮ್ಮೆ ಈಚ್ ಹೋಗಿ ಮಹೇಂದ್ರ ಲೋಗೋ ಒಳ್ಳೆ ಹೇಳಿದನು. ಸೌಂಡ್ ಮಾಡ್ಕೋದು ಮಹೇಂದ್ರ ಲೋಗೋ ಈ ರೇಂಜಿನಿದ್ದೆ ವಿಜಯ್ ಮೇಕಿ ಹೊಂಟವಲ್ಲ ಗುಳ್ಳ ಮಂಜುನಾಥ ತುಂಬಿಡ್ರ ಜೊಲೆ ಅಂದ. ಈ ಒಬ್ಬ ಕೈ ಹಿಡ್ಕಲಿ ಒಬ್ಬ ಕಾಲು ಹಿಡ್ಕಲಿ ದಳ್ಸ್ಬಿಡೋ ನಾಳೆ ಇದ್ರತಾನು ಇಲ್ಲ ಮಹೇಂದ್ರ ಲೋಗ BP ರೇಸ್ ಮಾಡ್ಬಿಡಿ. ನೀ ಕೈ ಹಿಡ್ಕೊಂಡ್ರ ಕಾಲು ಹಿಡ್ಕತ್ ಅದು ಏನ್ ನೋಡ ಆಸೆ ನಿಂಗೆ ಕೈ ಕಾಲು ಹಿಡ್ಕಲ್ಲ. ಮತ್ತೆ ಗೈಸ್ ಇವತ್ತಿನ ಕತೆ ಇಷ್ಟ, ಈ ವಿಡಿಯೋ ಇಷ್ಟ ಆಗಿರೋ ಒಂದು ಲೈಕ್ ಮಾಡಿ, ತುಂಬಾ ಜಾಸ್ತಿ ಇಷ್ಟ ಆಗಿರೋ ಒಂದು ಸಬ್ಸ್ಕ್ರೈಬ್ ಮಾಡಿ ಸಾಕು. ನಿಮ್ಮಿಂದ ನಾವು ನಿಮ್ ಪ್ರೀತಿ ಪ್ರೋತ್ಸಾಹ ಯಾವಾಗ್ಲೂ ಹಿಂಗಿರ್ಲಿ. ನೀವು ಆಗ್ತಿರೋ ಪ್ರತಿಯೊಂದು ಕಮೆಂಟ್ ಸಿಕ್ಕಾಪಟ್ಟೆ ಸ್ಫೂರ್ತಿ ಕೊಡ್ತಾ ಇದೆ. ಇದೇ ತರ ಒಳ್ಳೊಳ್ಳೆ ಕಮೆಂಟ್ಸ್ ಹಾಕ್ತೀರಿ. ಟಾಟಾ ಬೈ ಬೈ, ನೆಕ್ಸ್ಟ್ ವ್ಲಾಗಲ್ಲಿ ಸಿಗಮ್ಮ. ಲವ್ ಯು ಜಾಸ್ತಿ.